ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇವತ್ತು ಬಾಬಿಲೋನಿನ ಬಗ್ಗೆ ಇನ್ನೂ ಕೆಲವು ಕಾರ್ಯಗಳನ್ನ ನಾವು ಕಲಿಯಕ್ಕೆ ಹೋಗ್ತೀವಿ. ಬಾಬಿಲೋನ್ ಮನುಷ್ಯರ ಐಡಿಯಾದಿಂದ ಕಟ್ಟಲ್ಪಡ್ತದೆ. ನಿನ್ನ ಜೀವಿತ ಮನುಷ್ಯರ ಐಡಿಯಾನ, ಬಿ ವೆರಿ ಕೇರ್ಫುಲ್. ಅನೇಕ ಕ್ರೈಸ್ತರದ ನಾವು ಈ ದಿನ ನಮ್ಮ ಸಂಸ್ಥೆಗಳು, ನಮ್ಮ ಸಭೆಗಳನ್ನ ಲೋಕದ ಕಂಪನಿಗಳ ಐಡಿಯಾಲಜಿ ಮೇಲೆ ಮಾಡ್ತೀವಿ. ನಮಗೆ ಅಪೋಸ್ತಲರ ಬೋಧನೆ ಬೇಡ, ಅಪೋಸ್ತಲರ ನಡೆನುಡಿ ಬೇಡ. ಇವತ್ತು ಸೇವೆ ಮಾಡೋರಿಗೆ ನಾನು ಹೇಳ್ತಾ ಇರೋದು, ಲೋಕದ ಐಡಿಯಾಗಳಲ್ಲಿ ನಮ್ಮ ಸಂಸ್ಥೆಗಳು, ಸಭೆಗಳು ಇರಬಾರ್ದು. ವಾಕ್ಯದ ಮೇಲೆ ಅಪೋಸ್ತಲರ ಒಂದು ದಾರಿ ಏನಾಗಿತ್ತು, ಉಪವಾಸ ಪ್ರಾರ್ಥನೆ ಮಾತ್ರವಲ್ಲದೆ ವಾಕ್ಯದ ಬೋಧನೆ ಇದಾಗಿತ್ತು. ದಟ್ ಶುಡ್ ಬಿ ದ ಚರ್ಚ್ ಫೌಂಡೇಶನ್. ಬೇರೆ ಯಾವುದು ಇರಬಾರ್ದು. ಅನೇಕ ಐಡಿಯಾಗಳು ನಾವು ತಗೊಂಡ್ಬಂದು ಸಭೆಯಲ್ಲಿರುವಂಥ ಶಕ್ತಿಯನ್ನೇ, ಸೇವೆಯಲ್ಲಿರುವಂಥ ಶಕ್ತಿಯನ್ನೇ ನಾವು ಹಾಳು ಮಾಡ್ತೀವಿ. ದೇವ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಇವತ್ತು ಸೇವಕರು, ಸೇವೆ ಮಾಡೋರು ಹೇಳೋರಾಗಿರ್ಬೇಕು. ಲೋಕದ ಐಡಿಯಾ, ಕಂಪನಿಗಳ ಐಡಿಯಾಗಳ ಮೇಲೆ ಸಭೆ ನಡಿಬಾರ್ದು, ಸೇವೆ ನಡಿಬಾರ್ದು. ಏಕೆ ದೇವರು ಅಪೋಸ್ತಲರನ್ನು ಆರಿಸ್ಕೊಂಡ್ರು? ಏಕೆ ಕಂಪನಿ ಓನರ್ಗಳನ್ನು ಆರಿಸ್ಕೊಳ್ಳಿಲ್ಲ? ಯಾಕಂದ್ರೆ ಅಪೋಸ್ತಲರು ದೇವರ ಮೇಲೆ ಆತುಕೊಳ್ತಾರೆ, ಕಂಪನಿ ಓನರ್ಗಳು ತಮ್ಮ ಮೇಲೆ ಆತುಕೊಳ್ತಾರೆ. ಯೇಸುವಿನ ಜೊತೆ ಅವರಿಗೆ ಸಂಬಂಧ ಬೇಡ. ಬಾಬಿಲೋನ್ ಮನುಷ್ಯರ ಶಕ್ತಿ ಮೇಲೆ ಕಟ್ಟಲ್ಪಡ್ತದೆ, ಪವಿತ್ರಾತ್ಮನ ಶಕ್ತಿ ಬೇಡ. ಇವತ್ತು ಬರೀ ಲೌಕಿಕವಾದ ಶಬ್ದಗಳಿವೆ. ರಾತ್ರಿ ದೇವರ ಶಕ್ತಿ, ಅಪೋಸ್ತಲರಿಗಿದ್ದಂಥ ದೇವರ ಶಕ್ತಿ ಇವತ್ತು ಕಡಿಮೆ ಆಗಿದೆ. ದೇವರ ಶಕ್ತಿಗಾಗಿ ಬೇಡೋಣ, ದೇವರ ಬಲಕ್ಕಾಗಿ ಬೇಡೋಣ. ಬಾಬಿಲೋನ್ ಮನುಷ್ಯನ ಗೌರವಕ್ಕಾಗಿ ಕಟ್ಟಲ್ಪಡುತ್ತದೆ. ಹಾಗಾದ್ರೆ ಇವತ್ತು ನಾವು ಎಚ್ಚರಿಕೆ ಆಗಿರ್ಬೇಕು ಪ್ರಿಯರೇ. ಯಾವುದಕ್ಕಾಗಿ ನಾವು ಕಟ್ಟಲ್ಪಡ್ತಾ ಇದೀವಿ, ಯಾರ ಮೇಲೆ ನಾವು ಹತ್ಕೊಂಡಿದೀವಿ, ಬಹಳ ಪ್ರಾಮುಖ್ಯ. ಬಾಬಿಲೋನಿನ ಬಗ್ಗೆ ನಾವು ಇವತ್ತು ಇಷ್ಟು ಕಾರ್ಯಗಳನ್ನ ನಾವು ಕಲಿತೆವು. ಸೊ ಹೀಗಾಗಿ ನಮ್ಮ ಜೀವಿತದಲ್ಲಿ ನಾವು ಪರೀಕ್ಷೆ ಮಾಡೋಣ. ಬಾಬಿಲೋನ್ ಕಟ್ಟೋದು ಬೇಡ, ದೇವ್ರು ಇಳಿದು ಬಂದು ಏನ್ ಮಾಡಿದ್ರು ಅನ್ನೋದನ್ನ ನಾವು ಮುಂದೆ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಆಲೋಚನೆಯಲ್ಲಿ ಕರ್ತನ ತಾನೇ ಇರಲಿ. ಆಮೇಲೆ ಪ್ರಾರ್ಥಿಸೋಣವಾ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇವತ್ತು ಯಾರ್ಯಾರು ಈ ಸಂದೇಶವನ್ನ ಕೇಳಿಸ್ಕೊಳ್ತಾ ಇದ್ದಾರೋ ಅವರ ಆಲೋಚನೆಯಲ್ಲಿ ಕರ್ತನಿರಲಿ, ಕರ್ತನಾದ ಯೇಸು ಕ್ರಿಸ್ತನಿರಲಿ. ಇನ್ಯಾವುದು ಯಾರು ಇರಬಾರ್ದು. ಯೇಸು ಕ್ರಿಸ್ತನ ಮಹಿಮೆಗಾಗಿ ನಾವೆಲ್ಲವನ್ನು ಮಾಡುವಾಗ ನಮ್ಮನ್ನು ಉಪಯೋಗಿಸು. ಆ ರೀತಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್